ಇವತ್ತು ನಮ್ಮ ಕ್ಯಾಬಿನೆಟ್ ಸಭೆ ವಿಶೇಷ ಸಭೆ ಇದು. ಜಾತಿ ಗಣತಿ ವಿಚಾರದಲ್ಲಿ ಕಾಂತರಾಜ್ ಕೊಟ್ಟಿರ್ತಕ್ಕಂಥ, ಹೆಗಡೆಯವರು ಕೊಟ್ಟಿರ್ತಕ್ಕಂಥ ವರದಿ ಹಿನ್ನೆಲೆಯೊಳಗೆ ಕೆಲವು ಬಾರಿ ಕ್ಯಾಬಿನೆಟ್ನೊಳಗೆ ಚರ್ಚೆ ಆಗಿತ್ತು. ಕೆಲವು ಮಾಹಿತಿಗಳನ್ನು ನಿಮ್ಮ ಜೊತೆಗೂ ಹಂಚಿಕೆ ಮಾಡಿಕೊಂಡಿದ್ವಿ. ಆ ವಿಚಾರವಾಗಿ ಇವತ್ತು ಒಂದು ನಿರ್ಣಯ ತೆಗೆದುಕೊಳ್ಳೋದಕ್ಕೆ ನಾವು ಸಭೆಯನ್ನು ಮಾಡ್ತಾ ಇದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಈಗಾಗಲೇ ನಮ್ಮ ವರಿಷ್ಠರ ಜೊತೆಗೂ ಚರ್ಚೆ ಮಾಡಿ ಬಂದಿದ್ದಾರೆ. ಇವತ್ತೊಂದು ಅಂತಿಮವಾಗಿರ್ತಕ್ಕಂಥ ನಿರ್ಣಯವನ್ನು ತೆಗೆದುಕೊಳ್ತೀವಿ. ಸರ್, ಈಗ ಟ್ರ್ಯಾಕ್ ಮಾಡ್ಕೊಂಡು ಬಂದ್ರಿ, ವರದಿ ಮಂಡಿಸಿ 2-3 ತಿಂಗಳಾಯ್ತು. 3 ತಿಂಗಳಾದ್ರೆ ಇನ್ನು ಮುಕ್ತಿ ಸಿಕ್ಕಿಲ್ಲ. ಇವತ್ತು ಮುಕ್ತಿ ಸಿಗೋದು ಬಂದಾಗ ಮರು ಸರ್ವೆ ಮಾಡ್ತಿದ್ದೀರಾ. ಏನ್ ಸರ್ ಲಾಜಿಕ್? ಹಿಂದೆ ಮಾಡಿದಂತ ಸರ್ವೆನ ಸರಿ ಇದೆ ಅಂತ ಒಬ್ಬ ಹೇಳ್ತಾ ಇದ್ರಿ. ಈಗ ಅದು ಸರಿ ಇಲ್ಲ, ಮತ್ತೆ ಮಾಡ್ತೀವಿ, ಪಾರ್ಟಿ ಹೈಕಮಾಂಡ್ ಅಂತ ಹೇಳ್ತೀರಾ. ರಾಜ್ಯದ ಜನತೆಗಳನ್ನ, ಮತದಾರರನ್ನು ನೀವು ಆಹ್ವಾನ ಮಾಡ್ತೀರಾ. ಅವ್ರು ಹೇಳಿದ್ರೆ ನೀವು ಕೇಳಿಲ್ಲ, ಪಾರ್ಟಿ ಹೈಕಮಾಂಡ್ ಹೇಳಿ ಕಷ್ಟ ವರ್ಕ್ ಮಾಡಿದ್ದೀರಿ. ಇವತ್ತು ಸಭೆ ಮಾಡ್ತಾ ಇದ್ದೀವಿ, ವರಿಷ್ಠರು ಹೇಳಿದ್ದಾರೆ, ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಕೇಳ್ತೀವಿ, ಮಾಧ್ಯಮದಲ್ಲಿ ಬಂದಿರತಕ್ಕಂಥ ಅಭಿಪ್ರಾಯಗಳನ್ನು ಗಮನಕ್ಕೆ ತೆಗೆದುಕೊಂಡಿದ್ದೇವೆ. ಸರ್ಕಾರ ಆದದ್ದು ಏನು ಪ್ರತಿಕ್ರಿಯೆಗಳು, ಜನಪ್ರತಿಕ್ರಿಯೆಗಳು ಎಲ್ಲ ಬರ್ತಾವೋ ಅವೆಲ್ಲವನ್ನ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ನಾವು ಅವನ್ನ ಗಮನದಲ್ಲಿ ಇಟ್ಕೊಂಡು ಇವತ್ತು ನಿರ್ಣಯ ಮಾಡ್ತೀವಿ.